ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಐತಿಹಾಸಿಕವಾದಂಥ ಸಾಧನೆಗಳನ್ನು ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಭಾರತದ ಕಳೆದ 12 ವರ್ಷಗಳ ಅತ್ಯಂತ ದೊಡ್ಡ ಕೀರ್ತಿಪ್ರಾಯವಾಗಿರುವಂಥ ಸಾಧನೆ ಯಾವುದು ಅಂತಂದರೆ, in the last 12 years we have lifted the largest number of people out of poverty in a democratic country. ಬಡತನ ರೇಖೆಯಿಂದ ಅತಿ ದೊಡ್ಡ ಸಂಖ್ಯೆಯ ಜನರನ್ನ ನಾವು ಬಡತನ ರೇಖೆಯಿಂದ ಹೊರಗಡೆ ತಗೊಂಡ್ಬಂದಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಸ್ಟಾರ್ಟಪ್ಸ್ಗಳಿರ್ಬೋದು, ಭಾರತದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಳೆದ 70 ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದ್ವಿ ವರ್ಸಸ್ ಕಳೆದ 12 ವರ್ಷದಲ್ಲಿ ನಾವೇನು ಮಾಡಿದ್ದೀವಿ ಅಂತ ನೋಡಿದ್ರೆ, 70 ವರ್ಷದಲ್ಲಿ ಮಾಡಿಲ್ದಲೇ ಇರುವಷ್ಟು ಸಾಧನೆಯನ್ನ ಅಷ್ಟು ವೇಗವಾಗಿ 12 ವರ್ಷದಲ್ಲಿ ಕಳೆದ 12 ವರ್ಷದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ನಾವು ಮಾಡಿದ್ವಿ. ವಿಶೇಷವಾಗಿ ಬೆಂಗಳೂರು ನರೇಂದ್ರ ಮೋದಿ ಅವರ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಅಭಿವೃದ್ಧಿಯ ಕೊಡುಗೆಯಲ್ಲಿ ಬೆಂಗಳೂರಿಗೆ ಬಹಳ ದೊಡ್ಡ ಪಾತ್ರ ಸಿಕ್ಕಿದೆ. ನಮ್ಮ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಬೆಂಗಳೂರಿನಲ್ಲಿ ಇವತ್ತು ಪ್ರತಿದಿನ ಬೆಳೀತಾ ಇರುವಂಥ ಮೆಟ್ರೋದ ನೆಟ್ವರ್ಕ್ ಇರ್ಬೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ, 2014ರಲ್ಲಿ ಬೆಂಗಳೂರಿನಲ್ಲಿ ಬರೀ 7.5 ಕಿಲೋಮೀಟರ್ ಮಾತ್ರ ಮೆಟ್ರೋ ಇದ್ದಿತ್ತು. ಇವತ್ತು ಬೆಂಗಳೂರಿನಲ್ಲಿ 112 ಕಿಲೋಮೀಟರ್ ಮೆಟ್ರೋ ಕನೆಕ್ಟಿವಿಟಿ ಇವತ್ತು ಬೆಂಗಳೂರಿನಲ್ಲಿದೆ. ಏರ್ಪೋರ್ಟ್ ಲೈನ್ ಆಯಿತು ಅಂತಂದರೆ ಇನ್ನೂ 45 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಬೆಂಗಳೂರಿನ ಸಬರ್ಬನ್ ರೈಲಿಗೆ ಬಹಳ ದೊಡ್ಡ ಕೊಡುಗೆ ಸಿಕ್ತು. ಆ ಕೆಲಸ ಇವಾಗ ಪ್ರಾರಂಭ ಆಗಿದೆ. ನಾವು ಬಹಳ ದಿವಸದಿಂದ ಒಬ್ಬ ಫುಲ್ ಟೈಮ್ ಟೆಕ್ನಿಕಲ್ MD ಅದಕ್ಕೆ ಅಪಾಯಿಂಟ್ ಮಾಡಬೇಕು, ಕೆಲಸ ಇಲ್ಲಾಂದರೆ ವೇಗವಾಗಿ ನಡೆಯಲ್ಲ ಅನ್ನುವಂಥ ನಮ್ಮ ಡಿಮ್ಯಾಂಡ್ ಇತ್ತು. ಅದನ್ನು ರಾಜ್ಯ ಸರ್ಕಾರ 3-3.5 ವರ್ಷ ಆದಮೇಲೆ ಪೂರೈಸಿ ಇವಾಗ ಒಬ್ಬ ಹೊಸ MD ಕೊಟ್ಟಿದ್ದಾರೆ. ಸಬರ್ಬನ್ ರೈಲ್ ಪ್ರಾಜೆಕ್ಟು ಕೂಡ ವೇಗವಾಗಿ ಮುಂದುವರಿತಾ ಇದೆ. ಬೆಂಗಳೂರಿನ ಕೇಂದ್ರವಾಗಿಟ್ಕೊಂಡು ಬಹಳ ದೊಡ್ಡ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ಗಳು, ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್, ಈ ಎಲ್ಲ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ಗಳು ಹೊಸ ಶಕ್ತಿ ಬೆಂಗಳೂರಿಗೆ ಕೊಡುವಂಥದ್ದಿದೆ.